ಹಾಯ್ ಓಕೆ ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಆಗಸ್ಟ್ 7 ಇವತ್ತಿನ ಅಪ್ಡೇಟ್ಸ್ಗಳನ್ನು ಹೇಳ್ತೀನಿ. ಸೊ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಾಗೆ ಭಾಳಷ್ಟು ಅಪ್ಡೇಟ್ಗಳು ನಿನ್ನೆ ಸಾಯಂಕಾಲ ಬಂದಿದ್ದಾವೆ. ಸರಿ, ಈಗ ಒಂದೊಂದಾಗಿ ಹೇಳ್ತಾ ಹೋಗ್ಬಿಡ್ತೀನಿ. ಕೆದಲ್ಲಿ ಹೋಗ್ತಾ ಇದ್ದೀನಿ. ಕೆದಲ್ಲಿ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು ಯು ಜಿ ಸಿ ಇ ಟಿ ಆರ್ ಯು ಜಿ ನಿಟ್ ಯಾವುದಾದ್ರೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಸೆಕೆಂಡ್ ರೌಂಡ್ ಕಂಬೈಂಡ್ ಆಗಿ ನಡೀತಾ ಇದೆ ಇವಾಗ. ಸೊ ಹಂಗಾಗಿ ಮೊದಲಿಗೆ ಫಾರ್ಮಾ ಡಿ ಆ್ಯಂಡ್ ಬಿ ಫಾರ್ಮಾದೊಳಗೆ ಮತ್ತು ಫಾರ್ಮಾ ಡಿದು ಎರಡೂ ಕೂಡ ಸೀಟ್ ಮೆಟ್ರಿಕ್ಸ್ ಒಂದು ರಿಲೀಸ್ ಆಗಿದೆ. ಆ್ಯಂಡ್ ಅದೇ ರೀತಿಯಾಗಿ ಇಬ್ಬರದು ಕೂಡ ಫೀ ಸ್ಟ್ರಕ್ಚರ್ ಕೂಡ ರಿಲೀಸ್ ಆಗಿದೆ. ಸೊ ಇದರ ಅರ್ಥ ಏನಪ್ಪ ಅಂತಂದ್ರೆ ಸೆಕೆಂಡ್ ರೌಂಡ್ ಒಳಗಡೆ ಬಿ ಫಾರ್ಮಾ ಡಿ ಫಾರ್ಮಾ ಎರಡೂ ಕೂಡ ಎರಡು ಇರ್ತವೆ ಅಂತ ಅರ್ಥ. ಓಕೆ, ಆ್ಯಂಡ್ ಈಗಾಗಲೇ ನಿಮಗೆ ಹೆಚ್ಚುವರಿ ಸೀಟ್ಗಳನ್ನು ಕೂಡ ಬಂದಿದ್ದಾವೆ. ಆ್ಯಂಡ್ ಇದೇ ರೀತಿಯಾಗಿ ಭಾಳ ಸೀಟ್ಗಳು ಕೂಡ ಇಂಕ್ರೀಸ್ ಆಗಿದ್ದಾವೆ. MBBS ಕೂಡ ಇಂಕ್ರೀಸ್ ಆಗಿದ್ದಾವೆ. ಸೊ ಅಂದರೆ ಸೆಕೆಂಡ್ ರೌಂಡ್ಗೆ ಭಾಳಷ್ಟು ಸೀಟ್ ಇಂಕ್ರೀಸ್ ಆಗಿದೆ ಅಂತ ಅರ್ಥ. ಅಂದರೆ ಸೆಕೆಂಡ್ ರೌಂಡ್ಗೆ ಒಳ್ಳೆ ರೀತಿಯಾಗಿ ಸೀಟ್ ಸಿಗ್ತವೆ. ಇದರ ಅರ್ಥ ಹೇಳ್ತಾರೆ ನಾನು. ಓಕೆ, ಸೊ ಹೆಂಗೆ ಕೌನ್ಸಿಲಿಂಗ್ಗಳು ಅಟೆಂಡ್ ಮಾಡಿರಿ, ನಿಮಗೆ ಈ ರೌಂಡ್ ಒಳಗಡೆ ಸೆಕೆಂಡ್ ರೌಂಡ್ ಒಳಗಡೆ ಕಟ್ ಆಫ್ ಬಗ್ಗೆ ಕೇಳಿದರೆ ಬಹಳ ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ. ಸಿಕ್ಕಾಪಟ್ಟೆ ಅಂದರೆ ಇಂಕ್ರೀಸ್ ಆಗಿರ್ತದೆ. ಅಂದರೆ ಕಟ್ ಆಫ್ ಇನ್ಕ್ರೀಸ್ ಬಗ್ಗೆ ಮ್ಯಾಟ್ರ್ ಹೇಳ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ 450ಕ್ಕೆ ನಿಲ್ತಾ ಇದ್ದ ಕಾಲೇಜು ಈಗ 480 500ವರೆಗೂ ಕೂಡ ಹೋಗ್ಬೋದು. 12,000ಕ್ಕೆ ನಿಲ್ತಾ ಇದ್ದ ಕಾಲೇಜು ಈಗ 14ರಿಂದ 15,000ವರೆಗೂ ಕೂಡ ಹೋಗ್ಬೋದು. ಓಕೆ, ಒಂದು 85,000ಕ್ಕೆ ಕಾಲೇಜ್ ನಿಲ್ತಾ ಇದ್ದ ಒಂದು ಕಟ್ ಆಫ್ ಕಾಲೇಜು ಈಗ 90,000 ಮೇಲೆ 95,000ವರೆಗೂ ಕೂಡ ಹೋಗ್ಬೋದು. ಓಕೆ, ಅಂದರೆ ಸ್ಟಾರ್ಟಿಂಗು ಸ್ವಲ್ಪ ಆಮೇಲೆ ಬರ್ತಾ ಜಾಸ್ತಿ. ಓಕೆ, ಫಾರ್ ಎಕ್ಸಾಂಪಲ್ 1,60,000ಕ್ಕೆ ಕಾಲೇಜ್ ಯಾವುದೋ ಕಟಪ್ ನಿಲ್ತಿತ್ತಂದರೆ ಈ ಸೆಕೆಂಡ್ ರೌಂಡ್ಗೆ 1,85,000 ಈ ಥರನೂ ಹೋಗ್ಬೋದು. ಅದೇ 1,85,000ಕ್ಕೆ ನಿಲ್ತಾ ಇರೋದು 2,10,000 ಈ ರೀತಿ ಹೋಗ್ಬೋದು. ಸೊ ಇಂಕ್ರೀಸು ಸ್ಟಾರ್ಟಿಂಗಿಂದನೇ ಜಾಸ್ತಿ ಆಗೋಲ್ಲ, ಬರ್ತಾ ಏನಂತಂದರೆ ಇಂಕ್ರೀಸ್ ಆಗ್ತಾ ಹೋಗ್ತದೆ ಕಟ್ ಆಫು. ಓಕೆ, ಸೊ ನಿಮಗೆ ಎಲ್ಲರೂ ಕೂಡ ಗೊತ್ತಿದೆ ಇಂಜಿನಿಯರಿಂಗು ಕೂಡ ಏನಂತಂದರೆ 50% ಅಲಾಟ್ಮೆಂಟ್ ನಡೀತಾ ಇದೆ ಇವಾಗ ಕೆ ಕಡೆಯಿಂದ. ಸೊ ಇದು ಒಂದು ನಿಮಗೆ ಖುಷಿ ವಿಚಾರನೇ. ಓಕೆ, ಈಗ ಯಾಕೆ ಡಿಲೇ ಮಾಡ್ತಾಯಿದ್ದೀರಿ, ಎಲ್ಲ ರೆಡಿ ಇದ್ದರೂ ಕೂಡ ಯಾಕೆ ಡಿಲೇ ಮಾಡ್ತಾಯಿದ್ದಾರೆ ಅಂತಂದರೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಆ್ಯಸ್ ಆಫ್ UG ಮೆಡಿಕಲ್ ಕೋರ್ಸ್ ಅಂದರೆ ಏನು ಕೌನ್ಸಿಲಿಂಗ್ ನಡೀತಾ ಇದೆ MCC ಕಡೆಯಿಂದ ಅದ್ರ ಬಗ್ಗೆ ಮಾತಾಡೋದಂತಂದರೆ, ಸೊ ಈ ಬೆನ್ನಿ ಬೇಕಾದ್ರೆ ಶೆಡ್ಯೂಲಲ್ಲಿ ನೋಡೋದಂತಂದರೆ ಶೆಡ್ಯೂಲಲ್ಲಿ ಏನು ಕೊಟ್ಟರು ಅಂತಂದರೆ ಇಷ್ಟೊತ್ತಿಗೆ ಇವತ್ತು MCC ಓಕೆ ನಿನ್ನೆ ಏನಾಗಬೇಕಿತ್ತು ಅಂತಂದರೆ ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಆಗಬೇಕಿತ್ತು MCC ಕಡೆಯಿಂದ. ಸೊ ಹಂಗಾಗಿ ಸ್ಟಾರ್ಟ್ ಆಗಿಲ್ಲ. ಯಾಕಂತಂದರೆ ಇಲ್ಲಿ ಕೊಟ್ಟೋ ರೀಸನಿಂಗು ಕೂಡ ಕೊಟ್ಟವ್ರೆ. MCC ಏನಂತಂದರೆ ಕೌನ್ಸಿಲಿಂಗ್ ಟೈಮ್ಲೈನ್ನ ಸ್ವಲ್ಪ ಚೇಂಜ್ ಮಾಡಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ನಿಮಗೆ ಸ್ವಲ್ಪ ಚೇಂಜಸ್ಗಳು ಕಾಣಿಸ್ತಾ ಇದ್ದಾವೆ. ಇಷ್ಟೊತ್ತಿಗೆ ಏನಪ್ಪ ಅಂದರೆ ನಿಮ್ಮದು ಸ್ಟಾರ್ಟ್ ಮಾಡ್ಕೋಬೇಕಿತ್ತು. ಬಟ್ ಆದರೂ ಕೂಡ ಅಂತಂದರೆ ರೌಂಡ್ 1 ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಆಗಸ್ಟ್ 8ಕ್ಕೆ ಆಯಿತಾ. ಆಗಸ್ಟ್ 8ಕ್ಕೆ ಮುಂದಕ್ಕೆ ಹೋಗಿದೆ. ಸೊ ಹಂಗಾಗಿ ಲೇಟ್ ಆಗಿದೆ ಅಷ್ಟೇ, ಮತ್ತೇನಿಲ್ಲ. ಅಂದರೆ ಇವ್ರು ಡಿಲೇ ಆಗ್ತಿರೋದಕ್ಕೆ ನಮ್ಮದು ಡಿಲೇ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಆ್ಯಂಡ್ ನಮ್ಮ ಸ್ಟೇಟ್ದು ಕೂಡ ಕೊಟ್ಟವ್ರೆ. ಬೇಕಾದ್ರೆ ನೀವು ಅದನ್ನು ಕೂಡ ನೋಡ್ಕೊಂತಂದರೆ ಸ್ಟೇಟ್ ಕೊಟ್ಟದ್ದು ಕೂಡ ಕೊಟ್ಟವ್ರೆ. ಇದ್ರ ತಕ್ಕನಾಗಿ ಏನಾಗ್ತದೆ ಕೌನ್ಸಿಲಿಂಗ್ ನಡೀತದೆ ಇವಾಗ. ಓಕೆ, ಆಗಸ್ಟ್ 13 ಇಲ್ಲ 14ಕ್ಕೆ ಪಕ್ಕ ಏನಂತಂದರೆ ನಮ್ಮ ಒಂದು ಸ್ಟೇಟ್ ಗೌರ್ಮೆಂಟಲ್ಲಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆಗೆ ಒಂದು ಶೆಡ್ಯೂಲ್ ಬಿಡಬೇಕಲ್ವಾ. ಈಗ ಫಸ್ಟ್ ರೌಂಡ್ ನಿಮಗೆ ಯಾವ ಡೇಟ್ವರೆಗೂ ಕೂಡ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ಡೇಟ್ಗೆ ಅದು ಎಂಡ್ ಆಗುತ್ತೆ, ಆ್ಯಂಡ್ ಪ್ರೊಸೆಸಿಂಗ್ ಮಾಡಿಬಿಟ್ಟು ಯಾವ ಡೇಟಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಒಂದು ಶೆಡ್ಯೂಲ್ ಬಿಟ್ಟಿದ್ದಾರಲ್ಲ ಕೇಳಿದವರು, ಅದು ಬಿಡಬೇಕು. ಓಕೆ, ಅದು ಸದ್ಯದಲ್ಲಿ ಇವತ್ತು 7 ಇದೆ ಅಂತಂದರೆ ಈಗ 11 ಇಲ್ಲ 12 ಬಿಡ್ತಾರೆ. ಓಕೆ, 11 ಇಲ್ಲ 12 ಬಿಡ್ತಾರೆ. ಅದಕ್ಕಿಂತ ಮುಂಚೆ ಕೇಳಿದವರು ಕೂಡ ಸ್ವಲ್ಪ ಕೆಲಸ ಇದೆ, ನಿಮ್ಗೆ ಕೂಡ ಗೊತ್ತಿದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮಾಡಿಸ್ತಾ ಇದ್ದಾರೆ, ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ಕೊತಾ ಇದ್ದಾರೆ. ಬೇರೆಯವ್ರದ್ದೆಲ್ಲ ನಮ್ಮ KCT ನೀಟ್ ಹುಡುಗರದ್ದು ಎಕ್ಸಾಮ್ ಇವಾಗ ಯಾವ ಎಕ್ಸಾಮ್ ಬರೆದ್ರೆ ಅಂತ ಕೇಳಿದ್ರೆ ಇದ್ದಾವೆ, ಹೊರನಾಡು ಗಡಿನಾಡು ಎಲ್ಲ ಇದ್ದಾವೆ. ಆ್ಯಂಡ್ ಇವಾಗ ಯಾವ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತಂದರೆ ನೀಟ್ ಸ್ಟೂಡೆಂಟಿಗೆ ಸಂಬಂಧಪಟ್ಟಾಗಿ ಎಲ್ಲನೂ ಕೂಡ NRI ವಾರ್ಡ್ ಕ್ಲೇಮ್ ಮಾಡಿರ್ತಕ್ಕಂಥ ಸ್ಟೂಡೆಂಟು ಆ್ಯಂಡ್ ಅಕ್ಸೆಪ್ಟ್ ಕ್ಲಾಸ್ ಎ ಬಿಟ್ಟು ರಿಮೈನಿಂಗ್ ಎಲ್ಲ ಸ್ಟೂಡೆಂಟ್ ಎಷ್ಟು ಹುಡುಗರು ಇದ್ದಾರೆ ಅವ್ರದ್ದು ಕೂಡ ವೆರಿಫಿಕೇಷನ್ ಆಗಬೇಕು. ಸೊ ಅದೆಲ್ಲನೂ ಕೂಡ ಟೈಮ್ ತೊಗೊಳುತ್ತೆ ಅಷ್ಟೇ ಕೇದವ್ರಿಗೆ. ಸೊ ಆದಷ್ಟು ಬೇಗ ಆಗುತ್ತೆ. ಆ್ಯಂಡ್ ಒನ್ ಥಿಂಗ್ಸ್ ಕಟ್ ಆಫ್ ಭಾಳಷ್ಟು ಏನಂತಂದರೆ ಇಂಕ್ರೀಸ್ ಆಗುತ್ತೆ, ವರಿ ಮಾಡ್ಕೊಬೇಡಿ, ಸೀಟ್ ಒಳ್ಳೆ ರೀತಿ ಸಿಗುತ್ತೆ. ಓಕೆ, ಆ್ಯಂಡ್ ಯಾವಾಗ ಎಂಡ್ ಆಗುತ್ತೆ ಸೆಕೆಂಡ್ ರೌಂಡ್ ಅಂತಲೂ ಕೂಡ ಕೇಳಿದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ. 28ಕ್ಕೆ ಏನಂತಂದರೆ ಕಂಪ್ಲೀಟಾಗಿ ನಿಮ್ಮದು ಜಾಯ್ನಿಂಗ್ ಡೇಟ್ ಲಾಸ್ಟ್ ಡೇಟ್ ಕೊಡ್ತಾರೆ. 29 ಡೇಟ್ ಏನಪ್ಪ ಅಂದರೆ ವೆರಿಫಿಕೇಷನ್ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಅಂತ ಡಾಟಾ ಬೈ ದ ಸ್ಟೇಟ್ DMs. ಓಕೆ, ಸೊ ಹಂಗಾಗಿ 29ಗೆ ಮುಗಿಯುತ್ತೆ. 30ಗೆ ಏನು ಮಾಡ್ತಾರೆ ನೋಡಿ, 30ಗೆ ನಮ್ಮದು KCT ಥರ್ಡ್ ರೌಂಡು ಆ್ಯಂಡ್ ನೀಡಿದ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿಬಿಡ್ತದೆ. ಓಕೆ, ಡಿಲೇ ಮಾಡಲ್ಲ ಇನ್ಮೇಲೆ ಅವರು. ಯಾಕಂದರೆ ಕೇಳಿದವ್ರಿಗೆ ಒಂದು ಸ್ಟಾರ್ಟ್ ಆಗಿಬಿಟ್ರೆ ಬೇಗನೆ ಎಲ್ಲನೂ ಕೂಡ ನಡೀತಾ ಇರ್ತದೆ. ಕ್ವಿಕ್ ಆಗಿರ್ಬೇಕಷ್ಟೇ ಆ್ಯಕ್ಚುಲಿ ಇಲ್ಲಿಂದ. ಯಾಕಂದರೆ ಓನ್ಲಿ 10% ಸ್ಟೂಡೆಂಟ್ ಮಾತ್ರ ಅಡ್ಮಿಷನ್ ಆಗಿರೋದು ಇದುವರೆಗೂ ಕೂಡ. ಓಕೆ, ಎಲ್ಲರೂ ಕೂಡ ಹೋಲ್ಡಲ್ಲಿ ಇಟ್ಕೊಂಡು ಅಥವಾ ಬೇಡ ಅಂತ ಡಿಲೀಟ್ ಮಾಡ್ಕೊಂಡು ಅಥವಾ ಅಪ್ಗ್ರೇಡೇಷನ್ ಅಂತ ಹೋಗ್ತಾ ಇರ್ತಾರೆ. ಆ್ಯಂಡ್ ಇಲ್ಲ ಸೆಕೆಂಡ್ ರೌಂಡ್ ಒಳಗಡೆ ಮಿನಿಮಮ್ ಹೇಳ್ತಾರೆ 60 to 70% ಅನ್ನೋದಂದರೆ ಅಡ್ಮಿಷನ್ ಆಗಿಬಿಡ್ತಾರೆ. ರಿಮೈನಿಂಗ್ ಉಳ್ಕೊಳ್ಳೋದೇ 20%. ಓಕೆ, 20 to 30% ಮ್ಯಾಕ್ಸಿಮಮ್ ಉಳ್ಕೊಂಡಿರ್ತಾರೆ ಅಷ್ಟೇ. ಈ ಒಂದು ಸ್ಟೂಡೆಂಟ್ ಏನಪ್ಪ ಅಂದರೆ ಥರ್ಡ್ ರೌಂಡ್ಗೆ ಸೀಟಲ್ಲೂ ಕೂಡ ತೊಗೊಂಡು ಹೋಗ್ತಾರೆ. ಓಕೆ, ಸರಿ. ಆ್ಯಂಡ್ ಈ ಒನ್ ಥಿಂಗ್ಸ್ ಬಿ ಫಾರ್ಮ್ ಡಿ ಫಾರ್ಮ್ದವ್ರಿಗೆ ಗುಡ್ ನ್ಯೂಸು. ಆ್ಯಂಡ್ ಸೆಕೆಂಡ್ ರೌಂಡ್ ಯಾರಲ್ಲ MBBS BMS BDS BHMS BMS ಎಲ್ಲರೂ ಕೂಡ ಸೆಕೆಂಡ್ ರೌಂಡ್ ಆಪ್ಷನ್ ಇಟ್ಟಿರ್ತದೆ. ಆ್ಯಂಡ್ ಚಾಯ್ಸ್ 2 ಚಾಯ್ಸ್ 3 ಕೊಟ್ಟವ್ರಿಗೆ ನೋಡಿ, ನೀವು ಚಾಯ್ಸ್ 2 ಕೊಟ್ಕೊಂಡಿರ್ತಾರೆ, ಹೋಲ್ಡಲ್ಲಿ ಇಟ್ಕೊಂಡಿರ್ತಾರೆ, ಮೇಲ್ಗಡೆಲ್ದು ಅಷ್ಟೇ ಶೋ ಆಗ್ತಿರ್ತದೆ, ಕೆಳಗಡೆಲ್ದು ಯಾವ ಕೂಡ ತೋರಿಸಿರಲ್ಲ. ಓಕೆ, ಸೊ ಆಟೋಮೆಟಿಕ್ಲಿ ನೀವೇನಂತಂದರೆ ಡಿಲೀಟ್ ಆಗಿಬಿಟ್ಟಿರ್ತಾವೆ. ನೀವೇನು ಮಾಡ್ಕೋಬೋದು, ಮೇಲೇದು ಏನು ಬೇಕಾದ್ರೆ ಎಡಿಟ್ ಮಾಡ್ಕೋಬೋದು. ಓಕೆ,
ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಂಗಿದ್ರೆ ಬಿ ಫಾರ್ಮ್ ಡಿ ಫಾರ್ಮ್ ಅಥವಾ ಬೇರೆ ಅದರ್ ಕೋರ್ಸಸ್ ಹೊಸದಾಗಿ ಬಂದಿರ್ತಾ ಅವನ್ನ ಆ್ಯಡ್ ಮಾಡ್ಕೋಬೋದು. ಬೇರೆ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಚಾಯ್ಸ್ 3 ಕೊಟ್ಟಿದ್ರು ಕೂಡ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಈಗ 1 to 10 ಇದೆ, 5ನೇ ಕ್ಲಾಸ್ ಸಿಕ್ಕಿತ್ತಂದರೆ ಈ 5ನೇ ಕ್ಲಾಸ್ ಒಂದೇ ಡಿಲೀಟ್ ಆಗಿರ್ತದೆ, ಎಲ್ಲನೂ ಕೂಡ ಶೋ ಆಗ್ತಿರ್ತದೆ. ನಾವು ಯಾವ ರೀತಿ ಬೇಕಾದರೂ ಎಡಿಟ್ ಮಾಡ್ಕೋಬೋದು. ಓಕೆ, ಒನ್ ಥಿಂಗ್ಸ್. ಆ್ಯಂಡ್ ಅದೇ ರೀತಿಯಾಗಿ ಎಷ್ಟು ಹುಡುಗರು ಕೇಳ್ತಿದ್ರೆ ಸೀಟ್ ನಾಟ್ ಅಲಾಟೆಡ್ ಇದ್ದವ್ರಿಗೆ ಒಂದು ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ಒಂದು ಟಿಕ್ ಮಾರ್ಕ್ ಬರುತ್ತೆ. ಆ ಬಾಕ್ಸ್ ಎಲ್ಲಿ ಬರ್ದಾರೆ ಅದನ್ನ ಕ್ಲಿಕ್ ಮಾಡ್ಕೊಂಡು ನಾನು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬೇಕಲ್ಲ, ಅದು ಎಲ್ಲಿ ಅಂತ ಕೇಳಿದ್ರೆ ಅದು ಆಪ್ಷನ್ ಎಂಟ್ರಿ ಬಂದಾಗಲಿ ಏನಂತಂದರೆ ಪಾಪ್ ಅಪ್ ಆಗುತ್ತೆ. ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗಲಿಕ್ಕಿಂತ ಮುಂಚೆಗೆ ಅದು ಶೋ ಅಪ್ ಆಗುತ್ತೆ. ಅದನ್ನು ಟಿಕ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಪೇಜ್ ಒನ್ ಟೈಮ್ ಲಾಗಿನ್ ಆಗಬೇಕು. ನೀವು ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟು ಒನ್ ಟೈಮ್ ಲಾಗಿನ್ ಆಗಲೇಬೇಕು. ಆದರೆ ಮಾತ್ರ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದು ಏನು ಮಾಡ್ತಾರೆ, ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರೆ. ನೀವು ಹಂಗೆ ಇಲ್ಲ ನಾನು ಫಸ್ಟ್ ರೌಂಡೇ ಕ್ಯಾರಿ ಆಗುತ್ತೆ ಸೆಕೆಂಡ್ ರೌಂಡ್ಗೆ ಅನ್ನೋಗುತ್ತಂದರೆ ಆಗುತ್ತೆ. ನೀವು ಏನೂ ಕೂಡ ಕ್ಲಿಕ್ ಮಾಡ್ಕೊಳ್ದೆ ಹಂಗೆ ಹೋದ್ರಪ್ಪ ಅಂತಂದರೆ ಅವ್ರು ನಿಮಗೆ ಕನ್ಸಿಡರ್ ಮಾಡಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದು ಅವರೇ ತೆಗೆದಾಕ್ಬಿಡ್ತಾರೆ. ಸೊ ಒನ್ ಟೈಮ್ ಏನು ಮಾಡಿ ಆದಷ್ಟು ಲಾಗಿನ್ ಆಗಲೇಬೇಕು ಒನ್ ಟೈಮ್. ಓಕೆ ಸರ್, ಇದಿಷ್ಟು ಇವತ್ತಿನ ಅಪ್ಡೇಟ್ಸು. ನಿಮ್ಗೆ ಏನೇನೆಲ್ಲ ಡೌಟ್ಸ್ಗಳಿದೆ ಕಮೆಂಟಲ್ಲಿ ಹಾಕಿ ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.